ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಗೈಸ್. ಎಲ್ರಿಗೂ ಮಾರ್ನಿಂಗ್ ಆ್ಯಂಡ್ ಎದ್ದು ಆಲ್ರೆಡಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಲ್ಲ. ಏನಪ್ಪ ಇವತ್ತು ನಮ್ಮ ಮನೇಲಿ ತಿಂಡಿ ಅಂದರೆ ಮ್ಯಾಗಿ ಮಾಡೋಣ ಅಂದ್ಬಿಟ್ಟು ಮ್ಯಾಗಿ ತಂದಿದ್ದೀನಿ. ಮ್ಯಾಗಿ ತಂದಿಲ್ಲ, ಮನೇಲಿ ಇತ್ತು. ಆ್ಯಂಡ್ ಈಗ ಹಾಲು ತೊಗೊಂಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ಮನೇಲಿ ಬ್ರೆಡ್ ಇತ್ತಲ್ಲ, ಸೊ ತಿನ್ನುವ ಅಂದ್ಬಿಟ್ಟು ಹಾಲು ತೊಗೊಂಬಂದೆ. ಫಸ್ಟು ಹಾಲು ಕಾಯಿಸಿ ಬ್ರೆಡ್ ತಿಂದು ಆಮೇಲೆ ಮ್ಯಾಗಿ ಮಾಡ್ಕೊಂಡು ತಿಂದು ಹೊರಗಡೆ ಹೋಗ್ಬೇಕು. ಏನಪ್ಪ ಅಂದರೆ ಇವತ್ತು ನಮ್ಮ ರಿಲೇಟಿವ್ ಒಬ್ರು ತೀರ್ಕೊಂಡಿದ್ರಲ್ಲ, ಅವ್ರದ್ದು ಕಾರ್ಯ ಇದೆ, 11 ದಿವಸದ್ದು ತಿಥಿ. ಸೊ ಹೋಗಿ ಬರಬೇಕು. ಆ್ಯಂಡ್ ಇನ್ನೇನಿದೆ ವರ್ಕು, ಸೊ ನೋಡುವ. ಫಸ್ಟು ಹಾಲು ಕಾಯಿಸ್ಕೊಂಡು ಬ್ರೆಡ್ ತಿನ್ನುವ ಇರಿ ಗೈಸ್. ಕಾಫಿ ರೆಡಿಯಾಗಿದೆ. ಸೊ ಇವಾಗ ಬನ್ನ ಡಿಪ್ ಮಾಡ್ಕೊಂಡು ತಿನ್ನೋದೆ. ಮನೇಲಿ ಬಂದಿತ್ತಲ್ಲ, ಸುಮ್ಮನೆ ಯಾಕೆ ಅದನ್ನು ಬ್ರೆಡ್ ರೋಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ. ಅದಕ್ಕಿನ್ನ ಹಾಲು ತೊಗೊಂಬಂದು ಹಚ್ಕೊಂಡು ಮಾರ್ನಿಂಗ್ ತಿಂದರೆ ಚೆನ್ನಾಗಿರುತ್ತೆ ಅಂತ. ಇವಾಗ ನೋಡಿ, ಇಲ್ಲಿದೆ ಬ್ರೆಡ್ಡು. ತಿಂದು ಮ್ಯಾಗಿ ಮಾಡಬೇಕು ಗೈಸ್. ಹಾಲು ಕುಡಿದು ಬ್ರೆಡ್ ತಿಂದು ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು, ಸೊ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಸೊ ಇವಾಗ ಮ್ಯಾಗಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬೇರೆ ಏನು ತರಕಾರಿ ಇಲ್ಲ ಮನೆ, ಅದಕ್ಕೆ ಮ್ಯಾಗಿ ಅದ್ರ ಮಸಾಲೆ ಹಾಕ್ಬಿಟ್ಟು ಪ್ರಿಪೇರ್ ಮಾಡಿ ತಿಂದು ಸೊ ಹೊರಡ್ತಾ ಇದ್ದೀನಿ. ನಮ್ಮ ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ನಮ್ಮ ಆಂಟಿ ಅವ್ರನ್ನ ಕರ್ಕೊಂಡು ಆಮೇಲೆ ಅಲ್ಲಿಗೆ ಹೋಗಬೇಕು. ಸೊ ಇವಾಗ ರೆಡಿ ಆಗಿಬಿಟ್ಟು ಸಿಗ್ತೀನಿ ರೀ. ಸೊ ನನ್ನ ಔಟ್ಫಿಟ್ ಇವತ್ತು ಈ ಥರ ಇದೆ. ಅದೇ ಕಾರ್ಯಕ್ಕೆ ಹೋಗ್ತಾ ಇದ್ದೀನಲ್ಲ, ಸೊ ಸ್ವಲ್ಪ ಇಡ್ಲಿ ವೈಟ್ ಆ್ಯಂಡ್ ವೈಟ್ ಅಂತ. ಸೊ ರೆಡಿಯಾಗಿ ಇವಾಗ ಮ್ಯಾಗಿ ತಿಂದು ಹೊರಡಬೇಕು. ಸೊ ಇನ್ನೇನಪ್ಪ ಅಂದರೆ ಏನೂ ಇಲ್ಲ, ಸಿಗುವ ಮತ್ತು ನೋಡೋಣ ಟೈಮ್ ಸಿಗ್ತದೆ ಗೈಸ್. ಮನೆಗೆ ಬಂದಿದ್ದೀನಿ. ಸೊ ಮಾರ್ನಿಂಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ರೀಸನ್ ಬಂದದೆ, ಇವತ್ತೊಂದು ಕಾರ್ಯ ಇತ್ತಲ್ಲ, ಸ್ವಲ್ಪ ಬ್ಯುಸಿ ಆಗಿದೆ. ಆ್ಯಂಡ್ ಅದು ಮುಗಿಸ್ಕೊಂಡು ಆಫ್ಟರ್ನೂನ್ ಲೈಬ್ರರಿಗೆ ಹೋಗಿ ಸ್ಟಡಿ ಮಾಡಿಕೊಂಡು, ಸೊ ಆಮೇಲೆ ನಮ್ಮ ಅವ್ರ ಮನೆಗೆ ಹೋಗಿ ಡಿನ್ನರ್ ಅಲ್ಲೇ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಸೊ ಇನ್ನೇನಪ್ಪ ಇವತ್ತು ಅಂದರೆ ಬೇರೆ ಇನ್ನೇನು ವರ್ಕ್ ಮಾಡಿದೆ ಅಂದರೆ ಸ್ಟಡಿ ಮಾಡಿದೆ. ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಯಾಕಪ್ಪ ಅಂದರೆ ಎಕ್ಸಾಮ್ಸ್ ಹತ್ರ ಬರ್ತಿದೆಯಲ್ಲ, ಸೊ ಬೇರೆ ಏನು ಮಾಡ್ತಾಯಿಲ್ಲ. ಆ್ಯಂಡ್ ಅಪ್ಡೇಟ್ಸ್ ಈಗ ನಾಳೆಯಿಂದ ಎಲ್ಲೂ ಹೋಗ್ತಾಯಿಲ್ಲ ಲೈಬ್ರರಿಗೆ, ಮನೆಯಲ್ಲೇ ಸ್ಟಡಿ ಮಾಡ್ಕೊತೀನಿ. ಆ್ಯಂಡ್ ರಿವಿಸನ್ನು ಎಲ್ಲರೂ ಆಲ್ರೆಡಿ ಮುಗಿದಿದೆ. ಆ್ಯಂಡ್ ರಿವಿಸನ್ ಒಂದು ಮಾಡ್ಕೊಬೇಕು. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಕೂತ್ಕೊಂಡು ರಿವಿಸನ್ ಮಾಡುವ ಅಂತ ಪ್ಲ್ಯಾನು ಹಾಕ್ಕೊಂಡು ಸ್ಟಡಿ ಪೆನ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಓದ್ಕೊಬೇಕು. ಇನ್ನೇನು ಇಲ್ಲ, ಒಂದು ಕರೆಕ್ಟಾಗಿನ್ನ 10 days ಅಷ್ಟೇ. 6th ಎಕ್ಸಾಮ್ ಸ್ಟಾರ್ಟು. ಸೊ ರಿವಿಸನ್ ಮಾಡಿಕೊಂಡ್ರೆ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ರೆಡಿ. ಎಕ್ಸಾಮ್ ಹೋಗೋದು ಬರೆಯೋದು. ಮತ್ತೇನಪ್ಪ ಅಂದರೆ ಇವತ್ತಿನ ವೀಡಿಯೋದಲ್ಲಿ ಸೊ ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ಮಾತಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಒಂದು ಜಾಸ್ತಿ ವೀಡಿಯೋ ಇವತ್ತು ಹೇಳಿಯಲ್ಲ, ಒಂದು 5 to 6 ಇಲ್ಲ 7 minutes ಅಷ್ಟೇ ವೀಡಿಯೋ. ಯಾವ ಟಾಪಿಕ್ ಹಾಂ, ಮೋಸ್ಟ್ ಯೂಶ್ವಲಿ ತೊಗೊಳ್ಳೋದು ನಾನು ಯಂಗ್ಸ್ಟರ್ಸ್ಗೆ ಎಜುಕೇಷನ್ ಇದ್ರ ಬಗ್ಗೆನೇ ಜಾಸ್ತಿ ಮಾತಾಡೋದು. ಯಾಕಂದರೆ ನಾನು ಎಜುಕೇಷನ್ ಅಲ್ಲಿ ಇರೋದ್ರಿಂದ ಸ್ಟೂಡೆಂಟ್ ಆಗಿರೋದ್ರಿಂದ, ಸೊ ಅದ್ರ ಬಗ್ಗೆನೇ ಆಲ್ರೆಡಿ 2 days ಅದನ್ನೇ ಮಾತಾಡಿದ್ದೀನಿ. ಸೊ ಇವತ್ತೇನಪ್ಪ ಅಂದರೆ ಏನು ಮಾಡಲಿ, ನಾನು ಯಾವ ಟಾಪಿಕ್ ತಗೊಳ್ಳಿ ಅಂತಲೇ ಒಂದು ಸ್ವಲ್ಪ ಮೈಂಡ್ ಓಡ್ತಾಯಿಲ್ಲ. ನಾನು ಯಾವಾಗಲೂ ನನ್ನ ಮೈಂಡ್ ಏನು ಬರುತ್ತೆ, ಬಾಯಲ್ಲಿ ಬರುತ್ತೆ ಅದನ್ನೇ ಮಾಡೋದು ವೀಡಿಯೋ. ಬಟ್ ಇವತ್ತು ಮನೆಯಲ್ಲೇ ಕೂತ್ಕೊಂಡಿರೋದ್ರಿಂದ ವಿಚ್ ಟಾಪಿಕ್ ಐ ಹ್ಯಾವ್ ಟು ಸೆಲೆಕ್ಟ್, ಒಂದು ನಿಮಿಷ ಥಿಂಕ್ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ ಗೈಸ್. ಇವತ್ತು ಕೂಡ ಅದೊಂದು ಎಜುಕೇಷನ್ ಟಾಪಿಕ್ ಮೇಲೆ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಯಾರೆಲ್ಲ BCom ಮಾಡ್ಕೊಂಡಿದ್ದೀರಾ, MBA ತೊಗೋಬೇಕು, MBA ಮಾಡಬೇಕು ಅಂತ ಅಂದ್ಕೊತಾ ಇದ್ದೀರಾ, ದಯವಿಟ್ಟು ನನ್ನ ಒಂದು ಸಜೆಷನ್ ಅಂದರೆ ಅದರಿಂದ ಸ್ವಲ್ಪ ಬೇರೆ ಕಡೆ ಮೂವ್ ಆನ್ ಆಗಿದ್ದೆ. ಯಾಕಪ್ಪ ಈಗ ಹೇಳ್ತಿದ್ದೀನಿ ಅಂದರೆ, ನನ್ನ ಫ್ರೆಂಡ್ಸು 2-3 ಮೆಂಬರ್ಸ್ MBA ಮಾಡಿದ್ದಾರೆ. ಆ್ಯಂಡ್ ನನಗೆ ಕೆಲವೊಬ್ಬರು MBA ಮಾಡಿರೋರು ಏನಾದರೂ ಜಾಬ್ ಇದ್ರೆ ಹೇಳಿ ಅಂದ್ಬಿಟ್ಟು ರೀಸನ್ ಕಳಿಸಿದ್ರು.
ಏನಕ್ಕಪ್ಪ ಅಂದರೆ ನಮ್ಮ ಆಫೀಸಲ್ಲಿ ಒಂದು ವೇಕೆನ್ಸಿ ಖಾಲಿ ಇತ್ತು. ನಮ್ಮ ಆಫೀಸ್ ಕಡೆಯಿಂದ ಒಂದು ಕ್ಲೈಂಟ್ ಹತ್ರ ವೇಕೆನ್ಸಿ ಖಾಲಿ ಇತ್ತು ಅಕೌಂಟೆಂಟ್ ಜಾಬ್ಗೆ. ಸೊ ನಾನು ಒಂದು ಪೋಸ್ಟರ್ನ ಕ್ರಿಯೇಟ್ ಮಾಡಿಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಏನು ಸ್ಟೇಟಸಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ಗೂ ಕೂಡ ಕಳಿಸಿದ್ದೆ, ಸ್ಟೇಟಸ್ಗೆ ಹಾಕ್ಕೊಳ್ಳಿ ಯಾರಾದರೂ ಹೆಲ್ಪ್ ಆಗುತ್ತೆ ಅಂತ. ಸೊ ಅದು ಎಕ್ಸ್ಪೀರಿಯೆನ್ಸ್ ಬೇಕಾಗಿತ್ತು ಸೊ ಆ ಜಾಬಿಗೆ. ಸೊ ಹಾಕಿದೆ. ಅವಾಗೆಲ್ಲ ಒಂದು 3 to 4 5 ರೆಸ್ಯೂಮ್ಸು ಬರೀ MBAದೇ ಬಂದಿದೆ. ಎಲ್ಲರೂ ಕೂಡ MBAದೇ ಬಂದಿರೋದು ರೆಸ್ಯೂಮ್ಸ್ ಎಲ್ಲ ಫುಲ್. ನನಗೆ ಒಂದು 4-5, ಅದರಲ್ಲಿ ಒಂದು 2-3 ಮೆಂಬರ್ಸು ಫ್ರೆಷರ್ಸು. ಅವ್ರಿಗೆ ಅದ್ರ ಇದಕ್ಕೆ ಸೆಟ್ ಆಗೋಲ್ಲ. ಅಕೌಂಟೆಂಟ್ಗೆ ನಾನು ಕೇಳಿದೆ, ಸೊ ಫ್ರೆಷರ್ ಆದರು. ಅಲ್ಲಿಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಏನಪ್ಪ ಅಂದರೆ ಎಕ್ಸ್ಪೀರಿಯೆನ್ಸ್ ಇರೋ ಪರ್ಸನ್ಸ್ ಬೇಕು. MBA ಯಾವ ಥರ ಆಗ್ಬಿಟ್ಟಿದೆ ಅಂದರೆ ನಿಜವಾಗ್ಲೂ ನೋಡಿ, MBA BCom ಆದಮೇಲೆ ಮತ್ತೆ 2 ವರ್ಷ MBA ಮಾಡ್ತೀವಿ, 2 years ಅದಕ್ಕೋಸ್ಕರನೇ ಫೋಕಸ್ ಮಾಡಿ MBA ಮಾಡ್ತೀವಿ, ಬಟ್ ಜಾಬ್ ಸಿಗ್ತಾಯಿಲ್ಲ. ಹೆಂಗಾಗಿದೆ ಅಂದರೆ ನಿಜವಾಗ್ಲೂ MBAಗೂ ಸ್ಕೋಪ್ ಇಲ್ದಂಗೆ ಆಗ್ಬಿಟ್ಟಿದೆ. ಯಾವ ಥರ ಜಾಬ್ ಹುಡುಕ್ತಿದ್ದಾರೆ. ನನ್ನ ಫ್ರೆಂಡ್ ಒಬ್ಬಳು MBA ಮಾಡಿಬಿಟ್ಟು ಏನೋ HR ಆಗೇನೋ ವರ್ಕ್ ಮಾಡ್ತಿದ್ದಾಳಂತೆ. ಪೇ ಎಷ್ಟು ಮಾಡ್ತಿದ್ದಾರೆ ಮಂತ್ಲಿ ಅಂದರೆ 15,000, 15,000 ರೂಪಾಯಿ. 15,000 ರೂಪೀಸ್ ಕೆಲಸ ಮಾಡೋಕ್ಕೆ ನಾವು BCom ಮಾಡಿಕೊಂಡು ಮತ್ತೆ CET ಬರೆದು, ಅದರಲ್ಲಿ ಏನಾದರೂ CET ಬರಲಿಲ್ಲ ಅಂದರೆ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ, ಐ ಥಿಂಕ್ ಅದ್ರ ಬಗ್ಗೆ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ, ಯಾಕಂದರೆ ನಾನು MBAಗೆ ಹೋಗಿಲ್ಲ. ಸೊ ಮ್ಯಾನೇಜ್ಮೆಂಟ್ ಕೋಟಾ ಅನಿಸುತ್ತೆ, ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಸೊ ಪ್ರಾಜೆಕ್ಟ್ ವರ್ಕ್ ಮಾಡಿ ತಿರ್ಗಾ ಮತ್ತು ಇಂಟರ್ನ್ಶಿಪ್ ಅಂತ ಮಾಡ್ತಾರೆ, ಇಂಟರ್ನ್ಶಿಪ್ ಮಾಡಿ. ಸೊ ಇದನ್ನೆಲ್ಲ ಮಾಡಿದ್ರೂ 15 ಮಾಡಿ MBA ಕಂಪ್ಲೀಟ್ ಮಾಡಿಕೊಂಡ್ರು 15,000 ರೂಪಾಯಿ ಸಂಬಳ ಸ್ಟಾರ್ಟಿಂಗು, 15ರಿಂದ 20 ಅಂದರೆ. ಸೊ ಲೆಕ್ಕ ಮಾಡಿ, ಆ ಫ್ರೆಷರ್ಸು ನನಗೆ ರೆಸ್ಯೂಮ್ ಕಳಿಸಿರೋರು ನನ್ನ ಅದರಲ್ಲಿ ಹಾಕಿರೋದು 25K ಸ್ಯಾಲ್ರಿಯಿಂದ 25K 20Kಗೂ ಓಕೆ ಅಂತಿದ್ದಾರೆ. ಆ ಲೆವೆಲ್ಗೆ ರೇಂಜ್ ಮಾಡಿ, ಆ ಲೆವೆಲ್ಗೆ ಸ್ವಲ್ಪ ಥಿಂಕ್ ಮಾಡಿ. 20,000 ರೂಪಾಯಿ ರೇಂಜಿಗೆ ಅವರು ಓಕೆ ಅಂತಿದ್ದಾರೆ ಅಂದರೆ ಯಾವ ಥರ ಫೋಕಸ್ಸು ಆಗಲಿ ಸ್ಕೋಪ್ ಆಗಲಿ ಅದ್ರ ಮೇಲೆ ಇಲ್ಲ ಅನ್ನೋದು ನನಗಂತೂ ನಿಜವಾಗ್ಲೂ ಗೊತ್ತಾಗ್ಬಿಡ್ತು. MBA ಸುಮ್ಮನೆ ನನ್ನ ಫ್ರೆಂಡು ಇನ್ನೊಬ್ರು ಮಾಡಿದ್ದಾರೆ, ಬ್ಯಾಂಕಲ್ಲೇನೋ ವರ್ಕ್ ಮಾಡ್ತಿದ್ದಾರೆ, ಅವ್ರಿಗೂ 25K ಪೇ ಮಾಡ್ತಿದ್ದಾರಂತೆ. ಸೊ MBAಗೂ ಸ್ಕೋಪ್ ಇಲ್ಲ ನನಗೆ ಗೊತ್ತಾಯಿತು. ಡಿಪ್ಲೊಮಾ ಮಾಡಿದ್ರು ಅದಕ್ಕೂ ಸ್ಕೋಪ್ ಇಲ್ಲ, ಎಲ್ಲ ಕಡೆ ಅದು ಎಜುಕೇಷನ್ಗೆ ಫಸ್ಟ್ ಆಫ್ ಆಲ್ ಸ್ಕೋಪ್ ಇಲ್ಲ ಅನ್ನೋದೊಂದು ಮೈಂಡಿಗೆ ಬಂದುಬಿಟ್ಟಿದೆ. BCom ಮಾಡಿ BCom ಮಾಡೋಕ್ಕೆ ಎಷ್ಟು ವರ್ಷ ತಗೊಳುತ್ತೆ? ಹತ್ರ 20-21 ಇಯರ್ಸ್ ಆಗುತ್ತೆ. 21 ವರ್ಷ ಎಜುಕೇಷನ್ ಮಾಡಿ 15,000 ರೂಪೀಸ್ ಸ್ಯಾಲ್ರಿ. ಅದು ಏನು 10th ಏನು ಓದೋದು ಬಿಟ್ಟು ಹೋಗಿರೋನು 15,000 ತೊಗೊತಿದ್ದಾನೆ. ಇಲ್ಲಿ 21 ಇಯರ್ಸ್, ಅದ್ರ 10th PUC 2 ವರ್ಷ, ಡಿಗ್ರಿ 3 ವರ್ಷ, 5 ವರ್ಷ ಪ್ಲಸ್ MBA 2 ವರ್ಷ, 7 ವರ್ಷ ಆಯಿತು. 7 ವರ್ಷ ಕೆಲಸ ಮಾಡಿರೋನು 15,000 20,000. ಡಿಫ್ರೆನ್ಸ್ ಏನಪ್ಪ ಅಂದರೆ ಅವ್ನು ಬಿಸಿಲಲ್ಲಿ ಕೆಲಸ ಮಾಡ್ತಾನೆ, ಇವ್ನು ನೆರಳು ಕೂತ್ಕೊಂಡು ಕೆಲಸ ಮಾಡ್ತಾನೆ. ಸೊ ಇದೊಂದೇ ಡಿಫ್ರೆನ್ಸ್ ಬಿಟ್ಟರೆ ಬೇರೆ ಎಲ್ಲ ಬಿಸ್ನೆಸ್ ಇದೆ. ನನ್ನ ಫ್ರೆಂಡ್ ಒಬ್ಬರು ನೆನ್ನೆ ವೀಡಿಯೋ ಮಾಡಾಕಿದ್ನಲ್ಲ, ಅವರು ಕೂಡ ಓದಿರೋದು ಕಮ್ಮಿನೇ, ಬಟ್ ಈಸ್ ಎ ಬಿಸ್ನೆಸ್ ಮ್ಯಾನ್. ಈಗ ಅವರು ಒಳ್ಳೆ ಬಿಸ್ನೆಸ್ ಮಾಡ್ತಿದ್ದಾರೆ. ಅದಕ್ಕೆ ಹೇಳೋದು, ನಿಮಗೂ ಕೂಡ ಯಾರೆಲ್ಲ ಸುಮ್ಮನೆ ಎಜುಕೇಷನ್ ಮೇಲೆ ಜಾಸ್ತಿ ಬೇಸಿಕ್ ಎಜುಕೇಷನನ್ನು ಮಾಡಬೇಕು ಅಂತಿಲ್ಲ, ಅದ್ರ ಜೊತೆಗೆ ಬೇರೆ ಬಿಸ್ನೆಸ್ ನಾಲೆಡ್ಜನ್ನ ಕಲ್ತ್ಕೊಂಡು ಬಿಸ್ನೆಸ್ನಲ್ಲಿ ಮೂವ್ ಆನ್ ಆಗ್ತೀನಿ, ಬಿಸ್ನೆಸ್ ಮೇಲೆ ನಾನು ಫೋಕಸ್ ಮಾಡ್ತೀನಿ ಅಂದರೆ ಇಲ್ಲಿ ದುಡ್ಡು ಮಾಡ್ಬೋದು ಅಂಡ್ ಉಳ್ಕೊಬೋದು. ಸುಮ್ಮನೆ ನಾನು ಎಜುಕೇಷನ್ ಮಾಡ್ಕೊಂಡು ಯಾರೋ ಜೊತೆ ನಾವು ಹೇಳಿದ್ರು ಅಂದ್ಬಿಟ್ಟು ಅಲ್ಲಿ ಹೋಗೋದು, ಆ ಕೆಲಸಕ್ಕೆ ಸೇರ್ಕೊಳ್ಳೋದು, ಅವ್ರ ಹತ್ರ ಕೆಲಸ ಮಾಡೋದ್ರಿಂದ 10 ರೂಪಾಯಿ ಎಲ್ಲ ಬರೋ 10,000 ಬೆಂಗಳೂರಲ್ಲಿ ನೀವು ಥಿಂಕ್ ಮಾಡಿ 20,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅವ್ರಿಗೆ, ಓಕೆನಾ? ಆ 20,000 ರೂಪಾಯಿ PG ಇರ್ತೀನಿ ಅಂದರೂ 5,000 ಕೊಡಬೇಕು. ಇಲ್ಲ ನಾನೇ PG ಬೇಡ, ಸಪ್ರೇಟಾಗಿ ರೂಮ್ ಮಾಡ್ಕೊಂಡಿರ್ತೀನಿ ಅಂದರೂ ಒಂದು 3,000 to 4,000 ರೂಪಾಯಿ ಬಾಡಿಗೆ ಅಂತೂ ಕಮ್ಮಿ ಇಲ್ಲ. 4,000 ರೂಪಾಯಿ ಬಾಡಿಗೆ, ತಿರ್ಗೋದ್ರ ಜೊತೆಗೆ ಗ್ರಾಸರೀಸು, ಬಟ್ ನಮ್ಮ ಚಿಕ್ಕ ಪುಟ್ಟ ಎಕ್ಸ್ಪೆನ್ಸಸ್, ಆಫೀಸ್ಗೆ ಹೋಗ್ತಿದ್ದೇವೆ, ಗಾಡಿ ಪೆಟ್ರೋಲು, ಏನಾದರೂ ಗಾಡಿ ತೊಗೋತಿದ್ರಿ ಬೇಡ ಬಸ್ಸಲ್ಲಿ ಓಡಾಡೋಣ ಅಂದರೆ ಅದಕ್ಕೂ ಟಿಕೆಟ್ ಪ್ರೈಸು, ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ 3, 2, 5, 6, 7,000 ರೂಪಾಯಿ ಮಂತ್ಲಿ ಹೋಗುತ್ತೆ. ಇನ್ನು 13,000 ರೂಪಾಯಿ ಹೊಡ್ಕೊಳ್ಳುತ್ತೆ. 13,000 ರೂಪಾಯಲ್ಲಿ ಏನೋ ಕಮಿಟ್ಮೆಂಟ್ ಇಟ್ಕೊಂಡಿರಲ್ವ ನಾವು? ಕಮಿಟ್ಮೆಂಟ್ ಇಟ್ಕೊಂಡಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇರ್ತೀವ. ಕಮಿಟ್ಮೆಂಟ್ ಇಟ್ಕೊಂಡಿರ್ತೀವಿ, ಅದಕ್ಕೋಸ್ಕರ ಕೆಲ್ಸಕ್ಕೆ ಹೋಗ್ತೀವಿ. ಕಮಿಟ್ಮೆಂಟ್ ಇಲ್ಲದವರು ಕೆಲ್ಸಕ್ಕೆ ಹೋಗೋಕ್ಕೆ ಥಿಂಕ್ ಮಾಡ್ತಾರೆ, ಸ್ವಲ್ಪ ಯೋಚನೆ ಮಾಡ್ತಾರೆ. ಸ್ವಲ್ಪ ನಾಲೆಡ್ಜ್ ಇದ್ದರೆ ಬಿಸ್ನೆಸ್ ಕಡೆ ಮೂವ್ ಆಗ್ತಾರೆ. ಕಮಿಟ್ಮೆಂಟ್ ಬಂದಾಗಲೇ ನಾವು ಜಾಬ್ಗೆ ಹೋಗಿ ಫಿಕ್ಸ್ ಆಗೋದು ಫಸ್ಟ್ ಆಫ್ ಆಲ್. ಮತ್ತು ಇನ್ನೊಂದು ಜಾಬ್ಗೆ ಹೋಗ್ತಿದ್ದೀವಿ, ಕೆಲ್ಸಕ್ಕೆ ಹೋಗ್ತಿದ್ದೀವಿ ಇಟ್ಕೊಳ್ಳಿ, ಆವಾಗ ಕಮಿಟ್ಮೆಂಟ್ ಇಟ್ಕೊತೀವಿ, ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಅವ್ರಿಗೆ ಏನಾದರೂ ಹೇಳಿ ಅದಕ್ಕೆ ಸಹಿಸ್ಕೊಂಡು ಕೆಲಸ ಮಾಡಲೇಬೇಕಾಗುತ್ತೆ. ಸೊ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಇದೇ ಮೇನ್ ಪ್ರಾಬ್ಲಮ್ಮು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ನಾನು ಯೋಚನೆ ಮಾಡೇ ಸೊ ಜಾಬೆಲ್ಲ ಏನೂ ಮಾಡೋಕ್ಕಾಗಲ್ಲ, ಜಾಬಿಂದ
ಕೂಡ ಒಂದು 15-20 ಸಾವಿರ 30,000 40,000ನೇ ಕೊಡಲಿ, ಅವ್ರು 50,000 ರೂಪಾಯಿ ಸ್ಯಾಲರಿನೇ ಕೊಡಲಿ, ನೀವು ಥಿಂಕ್ ಮಾಡ್ಬೋದು ಸುಮ್ಮನೆ ಬಿಸ್ನೆಸ್ಸು ಅದು ಇದು ಟೆನ್ಷನ್ ಯಾಕೆ, ಲಾಸ್ ಯಾಕೆ, ಮತ್ತೊಂದು ಯಾಕೆ, ಸುಮ್ಮನೆ 50,000 ಕೊಡ್ತಾರೆ, ಏನೋ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ಳಿ, 20,000 30,000 ಕಮಿಟ್ಮೆಂಟ್ಸು ಎಕ್ಸ್ಪೆನ್ಸಸ್ ಎಲ್ಲ ಮಾಡಿ ಒಂದು 20,000 ಸೇವಿಂಗ್ ಮಾಡೋಣ ಅಂತ. 20,000 ಒಂದು ವರ್ಷ ಸೇವ್ ಮಾಡಿದ್ರೆ 2 ಲಕ್ಷ ರೂಪಾಯಿ ಆಗುತ್ತೆ. ಏನು 20 ವರ್ಷ ಕೆಲಸ ಮಾಡ್ತೀರಾ, ಅಲ್ಲಿ 2 ಲಕ್ಷ ಇಂಟು 40 ಲಕ್ಷ ರೂಪಾಯಿ. 40 ಲಕ್ಷ ದುಡಿಯೋಕ್ಕೆ 20 ವರ್ಷ ದುಡಿಬೇಕು. 20 ವರ್ಷ ಈಗ ಆಲ್ರೆಡಿ 25 ವರ್ಷ, 45 ವರ್ಷ, 45 ವರ್ಷಕ್ಕೆ 40 ಲಕ್ಷ ದುಡ್ದಿರ್ತೀರ. 40 ಲಕ್ಷನೆಲ್ಲ ಒಂದು ಕಡೆ ಹಾಕಿರ್ತೀರ ಅಂದ್ಕೊಳ್ಳಿ. ಆ 40 ಲಕ್ಷದಲ್ಲೇ ಬದುಕೋಕ್ಕಾಗಲ್ಲ. ಮದುವೆ ಆಯ್ತೀರಾ, ಮಕ್ಕಳ ಫೀಸು ಆದಂತೆ ಇದಂತೆ ಒಂದು ಸೈಡ್ ತೊಗೊಬೇಕು, ಮತ್ತೊಂದು ಇದೊಂದು. ಸೊ ಏನಪ್ಪ ನಾನು ಹೇಳೋದಂದರೆ, ಎಜುಕೇಷನ್ ಮಾಡಿ, ಬೇಡ ಅಂತ ಹೇಳೋಲ್ಲ, ಅದು ಬೇಕೇ ಬೇಕು. ಎಜುಕೇಷನ್ ಬೇಡ ಅಂತ ನಾನು ಹೇಳೋಕ್ಕಾಗಲ್ಲ, ಎಜುಕೇಷನ್ ಬೇಕು. ಅದ್ರ ಜೊತೆಗೆ ಬಿಸ್ನೆಸ್ ನಾಲೆಡ್ಜ್ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಎಲ್ಲಿ ಬೇಕಾಗಿರೋದು ಬಿಸ್ನೆಸ್ ನಾಲೆಡ್ಜ್. ಎಲ್ರಿಗೂ ಮೈಂಡಲ್ಲಿ ಸ್ವಲ್ಪ ಓದೋದ್ರ ಜೊತೆಗೇ ನಾವು ಹೆಂಗೆ ಅಂದರೆ, ಓದಬೇಕಾದ್ರೆ ಪುಸ್ತಕದ ಬದನೆಕಾಯಿ ಸಾಂಬಾರಿಗೆ ಬರೋಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಎಕ್ಸಾಮ್ಸ್ಗೋಸ್ಕರ ಅಂತಲೇ ಓದ್ತೀವಿ ನಾವು. ಒಂದು 50-70% ಸ್ಟೂಡೆಂಟ್ಸ್ ಎಲ್ಲ ಏನೋ ಫೇಲ್ ಆಗಿಬಿಡ್ತೀವಿ ಅನ್ನೋದೊಂದು ರೀಸನ್ಗೆ ಓದ್ತೀವಿ, ಆ್ಯಂಡ್ ಪಾಸ್ ಆಗಬೇಕು ಅನ್ನೋದೊಂದು ರೀಸನ್ಗೆ ಓದ್ತೀವಿ. ಏನು ಓದ್ತಾ ಇದ್ದೀವಿ ಅಂತ ತಿಳ್ಕೊಂಡು ಓದೋದಿಲ್ಲ ಫಸ್ಟ್ ಆಫ್ ಆಲ್. ಎಲ್ಲದರಲ್ಲೂ ಇರುತ್ತೆ. ಬಿಸ್ನೆಸ್ ಮಾಡೋದು ಹೆಂಗೆ, PUC ಇಂದ ಡಿಗ್ರಿ ಲೆವೆಲಿಗೆ ಬಂದ್ರೂ ಆ್ಯಂಡ್ MBA ಮಾಡಿದ್ರೂ ನಮಗೆ ನಾಲೆಡ್ಜ್ ಇಲ್ಲ, 15-20K ಸ್ಯಾಲ್ರಿಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮಂಥ ದೊಡ್ಡ ಇನ್ನೊಬ್ಬರಿಲ್ಲ ಅಂತ ಅರ್ಥ. ಅಲ್ಲಿಗೆ MBA ಮಾಡಿದ್ದಾನೆ ಒಬ್ಬ ಅವನು ಅಂದರೆ ಅವನು ಎಷ್ಟು ನಾಲೆಡ್ಜ್ ತಿಳ್ಕೊಂಡಿರ್ತಾನೆ ಅಂದರೆ, ಸೊ ಯಾಕೆ 20K ಸ್ಯಾಲ್ರಿಗೆ ಹೋಗಬೇಕು? MBA ಮಾಡಿ ಯಾಕೆ 20,000 ಸ್ಯಾಲ್ರಿಗೆ ಹೋಗಬೇಕು? ನಿಮ್ಮದೇ ಆದ ಒಂದು ಬಿಸ್ನೆಸ್ ಮಾಡಿ. ಇವಾಗಿನ ಸ್ಟಾರ್ಟಪ್ ಲೋನ್ಸ್ ಬೇಜಾನ್ ಕೊಡ್ತಾರೆ ಪ್ರಧಾನಮಂತ್ರಿ ಕಡೆಯಿಂದ, ಎಷ್ಟೊಂದು ಸ್ಟಾರ್ಟಪ್ಸ್ ತೊಗೊಂಡು ಕೊಡ್ತಾರೆ. ಓಕೆನಾ, ಇನ್ವೆಸ್ಟ್ ಮಾಡಿ, ರಿಸ್ಕ್ ತೊಗೊಳ್ಳಿ, ಮಾಡಿ. ಅದು ಬಿಟ್ಬಿಟ್ಟು ಯಾರೋ ಹೇಳಿದೆ ಅಂದ್ಬಿಟ್ಟು 20,000 ರೂಪಾಯಿ ಸ್ಯಾಲ್ರಿಗೆ ಹೋಗಿ ಕೂತ್ಕೊಂಡ್ರೆ ನಿಮ್ಮ ಲೈಫ್ ಕಟ್ಕೊಳ್ಳೋದು ಸಿಕ್ಕಾಪಟ್ಟೆ ತೊಂದರೆಗಂತೂ ಪಕ್ಕ ಸೇರ್ಕೊತೀರ. ಒಂದು ಸಲ ಜಾಬ್ ಹೋದ್ಮೇಲೆ ಹೊರಗಡೆ ಬರೋಕ್ಕಾಗಲ್ಲ. ಒಂದು ಚಿಕ್ಕ ಪುಟ್ಟ ತಪ್ಪು ಮಾಡಿದರೆ ಈ ಕಾಲದಲ್ಲಿ ಅದನ್ನು ದೊಡ್ಡದಾಗಿ ಹಿಡಿದ್ಬಿಟ್ಟು ಹೇಳೋರೆ ಜಾಸ್ತಿ. ಸೊ ಯೋಚನೆ ಮಾಡಿ, ಜಾಬ್ ಹೋಗೋಕ್ಕಿಂತ ಮುಂಚೆ ಒಂದು ಸಲ ನೀವು ಇದಕ್ಕೂ ಹೇಳ್ಬೋದು, ಕಮಿಟ್ಮೆಂಟ್ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ, ಹೋಗ್ಬೇಕು ಅಂತ. ಕಮಿಟ್ಮೆಂಟ್ ಎಲ್ರಿಗೂ ಇರುತ್ತೆ, ಯಾರಿಗಿರಲ್ಲ. ಹಂಗಾರೆ ಬಿಸ್ನೆಸ್ ಮಾಡಿದವರೆಲ್ಲ ಕಮಿಟ್ಮೆಂಟ್ ಇಟ್ಕೊಂಡೇ ಮಾಡಿರಲ್ವ? ಬಿಸ್ನೆಸ್ ಅನ್ನೋದೇ ಒಂದು ಕಮಿಟ್ಮೆಂಟ್ ಮಾಡ್ಕೊಬೇಡಿ. ಜಾಬ್ಗೆ ಹೋದ್ರೂ ಅದ್ರ ಜೊತೆಗೆ ಏನಾದರೂ ಸ್ವಲ್ಪ ಬಿಸ್ನೆಸ್ ನಾಲೆಡ್ಜ್ ಇಟ್ಕೊಂಡು ಮೂವ್ ಆನ್ ಆಗೋದನ್ನ ಟ್ರೈ ಮಾಡಬೇಕೇ ಹೊರತು ಆ ಜಾಬ್ನೇ ನಾವು ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಗೈಸ್. ನಿಜವಾಗ್ಲೂ ಲೈಫ್ ಲಾಂಗ್ ನಾನಂಥದ್ದು ಅಕ್ಸೆಪ್ಟೇ ಮಾಡೋದು. ಲೈಫ್ ಲಾಂಗ್ ನಮ್ಗೆ ಜಾಬೇ ಬೇಕು ಅಂತ. ಸೊ ಇಷ್ಟು. ಯಾರೆಲ್ಲ ಎಜುಕೇಷನ್ ಮಾಡ್ತಿದ್ದೀರಾ, ಸ್ವಲ್ಪ ನಾಲೆಡ್ಜು ಸ್ಕಿಲ್ಸ್ ಬಗ್ಗೆ ಯೋಚನೆ ಮಾಡಿ. ಅದೇ ನಮಗೆ ಮೇಯ್ನ್ ಬೇಕಾಗೋದು. ಇಲ್ಲಿ ಎಜುಕೇಷನ್ ವ್ಯಾಲ್ಯೂ ಇದೆ. ಸರ್ಟಿಫಿಕೇಟ್ ತೊಗೊಂಡೋದ್ರೂ ಈಗ ಹೆಂಗೆ ಅಂದರೆ ಸ್ಕಿಲ್ಸ್ ಕೇಳ್ತಾರೆ, ಕೆಲಸ ಮಾಡೋಕ್ಕೆ ಬರುತ್ತೆ ನಿನಗೆ, ಎಕ್ಸ್ಪೀರಿಯೆನ್ಸ್ ಹೆಂಗಿದೆ, ಹೆಂಗೆ ಏನಿತ್ತು ಅಂತ ಬಿಟ್ಟರೆ ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ಸ್ ಯಾರೂ ಇಸ್ಕೊಂಡು ಇಟ್ಕೊಳ್ಳಲ್ಲ. ಏನಕ್ಕಪ್ಪ ಇಸ್ಕೊಂಡು ಇಟ್ಕೊತಾರೆ ಅಂದರೆ ಕೆಲಸ ಬಿಟ್ಟು ಹೋಗ್ಬಿಡ್ತೀವಿ ಅಂತ. ಆ ಒಂದು ರೀಸನ್ಗೋಸ್ಕರ ಡಿಗ್ರಿ ಸರ್ಟಿಫಿಕೇಟ್ಸ್ ತೊಗೊಂಡು ಇಟ್ಕೊತಾರೆ ಹೊರತು ಅವಾಗಾದರೂ ಮಾಡ್ತಾರೆ, ಕೆಲಸ ಕೊಡಲ್ಲ, ಬೇಕಾಗುತ್ತೆ ಅಂತ. ಅದು ಬಿಟ್ಟರೆ ನೀನು ಡಿಗ್ರಿನಲ್ಲಿ BCOMಲ್ಲಿ 85 ಅಲ್ಲ 95% ತೊಗೊಂಡಿರು. ನನ್ನ ಫ್ರೆಂಡ್ ಕೂಡ PUCನಲ್ಲಿ 95%. ಅದಾದಮೇಲೆ BCOM ಮಾಡಿ MBA ಮಾಡಿರೋದು ಒಬ್ಬರು, ಸಮಥಿಂಗ್ ಏನೋ ಇದೆ, 15K ಸ್ಯಾಲ್ರಿ. 15K ಸ್ಯಾಲ್ರಿಗೆ ಮಾಡ್ತಾಯಿದ್ದಾರೆ. ಲೆಕ್ಕ ಮಾಡಿ, PUCಲಿ 95%, BCOMಲ್ಲಿ ಐ ಥಿಂಕ್ 80 ಸಮಥಿಂಗು. ಸರಿ, MBA ಇಷ್ಟು ಮಾಡಿ 15K ಸ್ಯಾಲ್ರಿ ಅಂದರೆ ನೀವು ಹೇಳ್ಬೋದು ಮುಂದೆ ಜಾಸ್ತಿ ಆಗುತ್ತೆ. ಇವಾಗಿರೋದು ಅದು ಹೆಂಗೆ ಒಪ್ಕೊಂಡ್ರು 15,000 ರೂಪಾಯಿ ಸ್ಯಾಲ್ರಿ ಅಂತ. ಹೆಂಗೆ ಒಪ್ಕೊಂಡ್ರು ಅಂದರೆ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ, ಹೋಗಲೇಬೇಕಾಗಿರುತ್ತೆ. ಸೊ ಥಿಂಕ್ ಮಾಡಿ ನೀವು ಸ್ವಲ್ಪ ಬಿಸ್ನೆಸ್ ಕಡೆ ನಿಮ್ಮ ಮೈಂಡನ್ನ ಹೋಗೋದು ನನಗೇನೋ ಒಳ್ಳೇದು ಅನಿಸುತ್ತೆ. ಇವತ್ತು ಸ್ವಲ್ಪ ರಿಸ್ಕ್ ಆಗ್ಬೋದಿಲ್ಲ ಅಂತಲ್ಲ, ಕಮಿಟ್ಮೆಂಟ್ಸ್ ಆಗುತ್ತೆ, ಓಕೆ, ನೋ ಪ್ರಾಬ್ಲಮ್. ಬಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ಪೇರೆಂಟ್ಸ್ ಯಾರೆಲ್ಲ ಇದ್ದಾರೆ, ಇಷ್ಟೇ ಓದಿಸಿದಿರಂತೆ, MBA ಮಾಡಿಸಿರ್ತೀರ, BCOM ಮಾಡಿಸಿರ್ತೀರ, ಓದಿಸಿರ್ತೀರ, ನೀವು ಡಿಗ್ರಿ ಓದಿಸಿರ್ತೀರ. ಸೊ ಆಮೇಲೆ ನಮ್ಮ ಮನೇಲಿ ಕೂಡ ಏನಂತ ಹೇಳೋದಂದರೆ, ಒಂದು 25-30K ಸ್ಯಾಲ್ರಿ ಕೊಟ್ಬಿಟ್ರೆ ಹೋಗ್ಬಿಟ್ಟು ಸುಮ್ಮನೆ ಅಂತಲೇ ಹೇಳ್ತಾರೆ. ಸೊ ಅವ್ರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ. ಓಕೆನಾ, ಹಳ್ಳಿ ಕಡೆ ಅದ್ರ ಬಗ್ಗೆ ಏನು ಐಡಿಯಾ ಇರಲ್ಲ.
ಹೆಂಗಾಗುತ್ತೆ ಏನು ವರ್ಕ್ ಆಗುತ್ತೆ ಅಂತ. ಸೊ ಯಾರ್ಯಾರು ನಾಲೆಡ್ಜಬಲ್ ಸ್ವಲ್ಪ ಇದ್ದೀರಿ ಎಜುಕೇಟೆಡ್ ಪೇರೆಂಟ್ಸ್, ಯೋಚನೆ ಮಾಡಿ. ಇಷ್ಟೇ ಓದಿಸಿರಂತೆ ಬಿಸ್ನೆಸ್ಗೆ ಇಳಿಸಿ ಮಕ್ಕಳನ್ನ, ಆವಾಗಲೇ ನೀವು ಕೂಡ ಮುಂದೆ ಚೆನ್ನಾಗಿರ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಆ್ಯಂಡ್ ಬೇರೆ ಏನಿಲ್ಲ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಹೃದಯಪೂರ್ವಕವಾಗಿ ನಿಮಗೆ ವಂದನೆಗಳ ಅಂತ ತಿಳಿಸುತ್ತಾ ಸೊ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ. ಸಿಗೋಣ ನಾಳೆ. ನಾಳೆ ಏನೋ ಒಂದು 15 ಡೇಸ್ ಸ್ಟಡಿ ಪ್ಲ್ಯಾನ್ ಇದೆ. ಸೊ ಹಿಂಗೆಲ್ಲ ಸ್ಟಡಿ ಮಾಡ್ತೀನಿ ಅಂತ ಸ್ವಲ್ಪ ಅದರಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಬಾಯ್ ಬಾಯ್, ಎಲ್ರಿಗೂ ಶುಭರಾತ್ರಿ.